ಶತಾಯುಷಿಗಳಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಇವತ್ತು ರಾತ್ರಿ 10:50 ಗಂಟೆಗೆ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಇವತ್ತು ಸುಮಾರು 15 ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಬೀದರ್ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಆದರೆ ಅವರ ಸ್ಥಿತಿ ಗಂಭೀರ ಆದಮೇಲೆ ಮನೆಗೆ ತಂದು ಮನೆಯಲ್ಲಿ ಸುಮಾರು 4 ದಿವಸಗಳವರೆಗೆ ಇವತ್ತು ಅವರು ಇಲ್ಲಿ ಚಿಕಿತ್ಸೆ ಪಡೆದು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಹೀಗಾಗಿ ಭಾಳಷ್ಟು ವೈದ್ಯರ ತಂಡ ಅವರೆಲ್ಲ ಭಾಳ ಪ್ರಯತ್ನ ಪಟ್ಟರು, ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಕೊಟ್ಟಿದ್ದರು. ಇವತ್ತು ಅವರು ವಿಧಿವಶರಾಗಿದ್ದಾರೆ. ಮತ್ತು ಈ ಒಂದು ಕಾಲದಲ್ಲಿ ಸುಮಾರು ಜನ ಇವತ್ತು ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅನೇಕ ಜನ ಮಠಾಧೀಶರು, ವಿಶೇಷವಾಗಿ ಎಲ್ಲ ಗುರುಗಳು, ವಿರಕ್ತರು ಎಲ್ಲರೂ ನೂರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಅವರಿಗೆ ಬೇಗ ಗುಣಮುಖರಾಗಲಿ ಅನ್ನುವಂಥ ಒಂದು ಹಾರೈಕೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಅಭಿಮಾನಿಗಳಂತೂ ಇವತ್ತು ದಿನನಿತ್ಯ ಅಲ್ಲಿ ಬಂದು ಇವತ್ತು ಅವರಿಗೆ ಇನ್ನೂ ನಮ್ಮ ಮಧ್ಯದಲ್ಲಿ ಬದುಕಬೇಕು ಅನ್ನುವಂಥದ್ದು ಅವರೆಲ್ಲರ ಒಂದು ಆಸೆ ಆಗಿತ್ತು. ಶರಣ ಬಂಧುಗಳೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಲೋಕನಾಯಕರಾದ ಭೀಮಣ್ಣ ಖಂಡ್ರೆಯವರು ನಮ್ಮಿಂದ ಅಗಲಿದ್ದು ಇಡೀ ನಾಡಿಗೆ ಭಾಳ ಅಪಾರವಾದಂಥ ಹಾನಿಯನ್ನು ಅನುಭವಿಸ್ತಾ ಇದೆ. ಶ್ರೀಯುತರು ಭೀಮಣ್ಣ ಖಂಡ್ರೆಯವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಎಲ್ಲ ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿಯೂ ಅವರ ಸೇವೆ ಅಪಾರವಾದದ್ದು. ಅದು ಅಖಿಲ ಭಾರತ ವೀರಶೈವ ಮಹಾಸಭೆ ಇರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಅವ್ರ ಸೇವೆ ಇರ್ಬೋದು, ರಾಜಕೀಯ ರಂಗದಲ್ಲಿ ಅವ್ರ ಸೇವೆ ಇರ್ಬೋದು, ಸಾಮಾಜಿಕ ರಂಗದಲ್ಲಿರ್ಬೋದು, ಎಲ್ಲ ರಂಗದಲ್ಲಿ ಅವರ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಮಠಕ್ಕೆ ಭೀಮಣ್ಣ ಖಂಡ್ರೆಯವರ ಮನೆತನಕ್ಕೆ ಭಾಳ ಅವಿನಾಭಾವ ಸಂಬಂಧ ಇದೆ. ಭಾಳ ಒಂದು ನಾಣ್ಯದ 2 ಮುಖಗಳಂಗೆ ನಮ್ಮದು ಮಠ ಮತ್ತು ಖಂಡ್ರೆ ಮನೆತನ ನಡ್ಕೊಂಡು ಬಂದಿದೆ. ಆ ದಿಸೆಯಲ್ಲಿ ಅವರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಅವರು ಶತಾಯುಷಿಗಳಾಗಿ ಬಾಳಿ ತಮ್ಮ ಕರ್ತವ್ಯವನ್ನು ಪೂರೈಸಿ ಒಂದು ಕ್ಷಣನೂ ಅವ್ರ ಜೀವನದಲ್ಲಿ ವ್ಯರ್ಥ ಮಾಡಲಾರ್ದೇ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಅವರು ಸಮಾಜಕ್ಕೆ ಏಳಿಗೆಗಾಗಿ ದುಡ್ಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.